ಇದ್ರ ಜೊತೆಗೆ ಒನ್ ಮೋರ್ ಐಟಮ್ ರೆಡಿ ಆಗ್ತಿದೆ लोकल डिश कैसे बनाती है आप ये पहले सब्जी वब्जी वो सब डाल के इसमें तड़का लगाते हैं सब। हाँ। शू तागी जी सर। ಶೂ ತ್ಯಾಗಿ ಸ್ವಲ್ಪ ಜ್ಯೂಸಿ ಇದೆ. ಆಮೇಲೆ ಒಂದೇನೋ ಹಿಟ್ ಐಟಮ್ ಇದೆ, ಐ ಥಿಂಕ್ ಗೋಧಿ ಹಿಟ್ಟಿರ್ಬೇಕೇನೋ. ಸ್ವಲ್ಪ ಬಿಸಿ ಇದೆ. ರೈಸ್ ಜೊತೆಗೆ ಅವರ ಲೋಕಲ್ ಡಿಶ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ನಾವೀಗ ಸುಮೂರಿಗೆ ಬಂದಿದ್ದೀವಿ. ಅಂದರೆ ಇಲ್ಲಿ ನಮ್ಮ ರೂಮ್ ಇರುತ್ತೆ ಇವತ್ತು ಸ್ಟೇ ಮಾಡೋದಕ್ಕೆ. ಸುಮೂರ್ ಗೆಸ್ಟ್ ಹೌಸು. ನಾವಿಲ್ಲಿ ಇವತ್ತು ಸ್ಟೇ ಮಾಡ್ತೀವಿ. ಇರುವ ಸ್ವಲ್ಪ ಜಾಗದಲ್ಲಿ ಒಂದು ಸುಂದರವಾದ ಕೈತೋಟ ಅಥವಾ ಹೂದೋಟ ತರಕಾರಿಗಳನ್ನು ಬೆಳೆಯೋದು ಹೆಂಗೆ ಎಲ್ಲ ಅದನ್ನ ಇವರು ತುಂಬಾ ನೀಟಾಗಿ ಮಾಡಿದ್ದಾರೆ. ಇವತ್ತು ನಮ್ಮದು 4ನೇ ದಿನ. ನಾವು ಸಿಯಾಚಿನ್ಗೆ ಹೋಗಿ ಬಂದಮೇಲೆ ಈ ಸುಮೂರಲ್ಲಿ ಬಾಬಾಚಿನ್ ಅಂತ ಒಂದು ಹೋಮ್ ಸ್ಟೇ ಇತ್ತು, ಅಲ್ಲಿ ಉಳ್ಕೊಂಡಿದ್ದೀವಿ. ರಾತ್ರಿ ಊಟಕ್ಕೆ ಏನು ಮಾಡಿದ್ದಾರೆ ಅಂತ ಲೆಟ್ ಕಮ್ ನೋಡೋಣ ಏನೇನಿದೆ ಅಂತ. ಸಬ್ಜಿಯ ಇದೆಲ್ಲ ಏನು ತರಕಾರಿ ಇದೆಯಲ್ಲ ಇದೆಲ್ಲ ಅವ್ರ ಮನೆ ತೋಟದ ಮುಂದಗಡೆ ಬೆಳೆದಿರೋದು. ಬೆಳಗ್ಗೆ ತೋರಿಸ್ತೀನಿ ಆ ತೋಟ ಹೆಂಗಿರ್ತದೆ ಅಂತ. ಸೊ ಏಕೆ ಸರ್ ಈ ರೋಟಿ ಸರ್. ರೋಟಿ ಮತ್ತು ರೋಟಿ, ಆಮೇಲೆ ಪಲ್ಯ, ಹೂಕೋಸ್ ಪಲ್ಯ ಆ್ಯಂಡ್ ದಿಸ್ ಈಸ್ ರಸಮ್ಮು ಆ್ಯಂಡ್ ರೈಸ್. ಇದ್ರ ಜೊತೆಗೆ ಒನ್ ಮೋರ್ ಐಟಮ್ ರೆಡಿ ಆಗ್ತಿದೆ, ಲೋಕಲ್ ಡಿಶ್. ಬಂದಮೇಲೆ ವಿ ವಿಲ್ ಸಿ ಇಟ್. कैसे बनाती है आप? ये पहले सब्जी वब्जी वो सब डाल के इसमें तड़का लगाते हैं सब। हाँ। तड़का लगाने के बाद फिर इसमें पानी डालते हैं, फिर इसके बाद आटा को बेल के ना सर, आटा को बेल के फिर काटते हैं उसको। फिर इसके बाद उसको आटा को इसी पानी में पकाते हैं सर। बस यही है सर। नमक ನೋಡಿ, ಇದು ಲೋಕಲ್ ಡಿಶ್. इसका नाम क्या बोला आपने? शू तागी सर। ಶೂ ತ್ಯಾಗಿ जी सर। ಶೂ ತ್ಯಾಗಿ. ಈ ಹೋಮ್ ಸ್ಟೇನಲ್ಲಿ ರಾಯಲ್ ಫುಡ್ ಅಂತಾನೆ ಹೇಳ್ಬೋದು ಇವತ್ತು. ನೋಡಿ, ವೆರೈಟಿ ಇದೆ. ಇದು ಪಲ್ಯ, ಚಪಾತಿ, ಮೂಲಂಗಿ ಸೊಪ್ಪು, ಟೊಮ್ಯಾಟೊ, ಬೀಟ್ರೂಟು, ಮೂಲಂಗಿ, ಸೌತೆಕಾಯಿ, ಇಲ್ಲಿಯ ಲೋಕಲ್ ಮೆಣಸಿನ್ಕಾಯಿ ಇದು. ಲೆಟ್ಸ್ ಟ್ರೈ ಇಟ್. ಪಲ್ಯ ಸಖತ್ತಾಗಿದೆ, ಅದ್ರ ಜೊತೆ ಒಂದು ಮೂಲಂಗಿ. ಎಮ್ಮೆ ಸಖತ್ತಾಗಿದೆ ಊಟ ಮಾತ್ರ. ವಿ ಆರ್ ಎಂಜಾಯಿಂಗ್ ಇಟ್. ಇವ್ರ ಮನೇಲೆ ಬೆಳೆದಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಹಾಕಿ ಶೂ ತ್ಯಾಗಿ ಅಂತ ಒಂದು ಲೋಕಲ್ ಐಟಮ್ ಮಾಡಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಜ್ಯೂಸಿ ಇದೆ, ಆಮೇಲೆ ಒಂದೇನೋ ಹಿಟ್ ಐಟಮ್ ಇದೆ, ಐ ಥಿಂಕ್ ಗೋಧಿ ಹಿಟ್ಟಿರ್ಬೇಕೇನೋ. ಸ್ವಲ್ಪ ಬಿಸಿ ಇದೆ. ಒಂದು ಒಳ್ಳೆ ಟೇಸ್ಟ್ ಇದು. ಸ್ವಲ್ಪ ಸುಡ್ತಾ ಇದೆ, ಸ್ವಲ್ಪ ತನಗಾದರೆ ಒಳ್ಳೆ ಟೇಸ್ಟ್ ಇದೆ. ಶೂ ತ್ಯಾಗಿ. ಚಿಯರ್ಸ್. ರೈಸ್ ಜೊತೆಗೆ ಅವರ ಲೋಕಲ್ ಡಿಶ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ
ಸೂಪರ್ ಆಗಿದೆ, ಎಂಜಾಯಿಂಗ್ ಇಟ್. ವೆರೈಟಿ ಆಫ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಕೊನೆಗೆ ಆ್ಯಸ್ ಯೂಶುವಲ್ ನಮ್ಮ ಸ್ಟೈಲಿಯ ಮೊಸರು ಮತ್ತು ಅನ್ನ ಉಪ್ಪಿನಕಾಯಿ ಸಖತ್ತಾಗಿದೆ. ಇನ್ನೊಂದು ಐಟಮ್ ಇದೆ ಇಲ್ಲಿ, ತೋರಿಸ್ತೀನಿ, ವೇಟ್ ಮಾಡಿ. ವೆರೈಟಿ ಆಫ್ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಕಸ್ಟರ್ಡ್ ಮಿಲ್ಕ್ ಮಾಡಿಕೊಟ್ಟಿದ್ದಾರೆ. ಅದು ಲಾಸ್ಟ್ ಇದು ಊಟ ಆದಮೇಲೆ ಸ್ವೀಟ್ ಹೆಂಗಿದೆ ನೋಡ್ತೀನಿ. ಗುಡ್. ಊಟ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಕಂಪ್ಲೀಟ್ ಮಿಲ್, ವೆರೈಟಿ ಆಫ್ ಡಿಶಸ್ಸು. ಸೊ ಈಗ ರಾತ್ರಿ ಆಗಿರೋದ್ರಿಂದ ವಿ ಹ್ಯಾವ್ ಟು ಗೋ ಫಾರ್ ಸ್ಲೀಪ್. ಸೊ ಬೆಳಗ್ಗೆ ಈ ಹೋಮ್ ಸ್ಟೇನ ಡೀಟೇಲ್ಸ್ ಜೊತೆಗೆ ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮಾರ್ನಿಂಗ್ ಸಿಗೋಣ ಬ್ರೇಕ್ಫಾಸ್ಟ್ಗೆ. ಬಾಯ್, ಗುಡ್ ನೈಟ್. ಶರಣ್ ರೀ ಎಲ್ಲರಿಗೂ. ಇವತ್ತು ನಮ್ಮದು ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಸ್ಟಾರ್ಟು. ನಿನ್ನೆ ನಾವೇನು ಬಂದು ಉಳ್ಕೊಂಡಿದ್ವಲ್ಲ ಈ ಹೋಮ್ ಸ್ಟೇ, ಇದರಲ್ಲಿ ಒಂದು ಒಳ್ಳೆ ಊಟ ಇತ್ತು, ಮಾತ್ರ ಕ್ಲಾಸಾಗಿ ಊಟ ಮಾಡಿದ್ವಿ. ಇವತ್ತು ಕೂಡ ನಾಷ್ಟ ರೆಡಿ ಇದೆ ಅಂತೆ, ಹೋಗೋಣ ತಿಂಡಿ ತಿನ್ಕೊಂಡು ಹೊರಡಬೇಕು. ತಿಂಡಿಗೆ ಏನೇನಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ನಾವು ನಿನ್ನೆ ಊಟ ಮಾಡೋದವಲ್ಲ, ಅದು ಇದೇ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ತರಕಾರಿ, ವೆರೈಟಿ ಆಫ್ ತರಕಾರಿ ಬೆಳೆದಿದ್ದಾರೆ. ಇದೇ ಹೋಮ್ ಸ್ಟೇ ನಾವು ನಿನ್ನೆ ಉಳ್ಕೊಂಡಿದ್ದು. ಇವತ್ತು ಇಲ್ಲಿಂದ ಹೊರಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ರೆಡಿ ಇದೆ, ನಿನ್ನೆ ಥರನೂ ಮಾಡಿ ಇಟ್ಟಿದ್ದಾರೆ. ವೆರೈಟಿ ಇದೆ, ನೋಡೋಣ. ಹಾಕೊಂಡ ಮೇಲೆ ತೋರಿಸ್ತೀನಿ ಏನೇನಿದೆ ಅಂತ. ಬಾಯ್ಲ್ಡ್ ಎಗ್ಗು, ಮೊಟ್ಟೆ ಮತ್ತು ನಮ್ಮ ಕಡೆಯ ಅವಲಕ್ಕಿ, ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟು. ಟೇಸ್ಟ್ ಮಾಡೋಣ ಅವಲಕ್ಕಿ. ಸೂಪರ್ ಆಗಿದೆ. ಇವರೇ ಈ ಹೋಮ್ ಸ್ಟೇದ ಓನರು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲು ಮತ್ತು ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. आपका यहाँ आने पड़े तो कैसा आना पड़ेगा? यहाँ से ले में सर, ले, हाँ चंडीगढ़ से ले में आना पड़ेगा, फिर ले से फिर या तो यहाँ सुमूर में आना पड़ेगा या तो फिर हुंदर में. अगर यहाँ आए तो फिर हुंदर से अच्छा है सर, क्योंकि यहाँ से आप हुंदर देख के सीधा वहाँ पे जा सकते हैं तुर्तुक में. इसके बाद फिर नेक्स्ट यहाँ पे रुक के फिर यहाँ से बेस कैंप देख के फिर वापस सियाचिन बेस. जी सर. ಓಕೆ, ನೀವೇನಾದರೂ ಈ ಸಿಯಾಚಿನ್ ಬೇಸ್ ಕ್ಯಾಂಪ್ ಕಡೆ ಹೋಗಬೇಕು ಅಂದರೆ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಈ ಹೋಮ್ ಸ್ಟೇ ಈಸ್ ದಿ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಮೇನ್ ರೋಡಲ್ಲೇ ಇದೆ ಇದು ಹೋಮ್ ಸ್ಟೇ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಅಂತೂ ಕೆಳಗಡೆ ಇರ್ತದೆ, ನೀವು ಫೋನ್ ಮಾಡ್ಕೊಳ್ಳಿ. ಬಟ್ ಅವರು ಬೋರ್ಡ್ ಗೀರ್ಡ್ ಏನು ಹಾಕಿಲ್ಲ ಅಲ್ಲಿ, ಆ ಬೋರ್ಡ್ ಲಗಲ್ಲ. ಇಲ್ಲಿ ಫುಡ್ ತುಂಬ ಫ್ರೆಶ್ ಇದೆ, ಇಲ್ಲೇ ಬೆಳೀತಾರೆ, ತರಕಾರಿ ಎಲ್ಲ ಇವರೇ ಬೆಳೀತಾರೆ, ಮತ್ತು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಫುಡ್ಡು ನೀವು ಬಂದರೆ ಇದು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಗೊತ್ತಾಯ್ತಲ್ಲ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ. ಇದು ಈ ಹೋಮ್ ಸ್ಟೇದು ನಂಬರು, ನೋಟ್ ಮಾಡ್ಕೊಳ್ಳಿ. ನಮಗೊಂದು ಒಳ್ಳೆಯ ಅದ್ಭುತವಾದ ಆತಿಥ್ಯವನ್ನು ಕೊಟ್ಟು ನಮಗೆ ಒಂದು ಒಳ್ಳೆ ಸದಭಿರುಚಿಯ ಊಟವನ್ನು ಕೊಟ್ಟಂತಹ ಈ ಫ್ಯಾಮಿಲಿ ಜೊತೆಗೆ ಒಂದು ಫೋಟೋ ಮೆಮೊರಿಗೆ